ರಾಹುಲ ಬಂದಿಲ್ಲ ಅಳ್ಳಾಡ್ಸಪ್ಪ, ರಾಹುಲ ಇಲ್ಲಿ ಬಾರಪ್ಪ ಅಂತ ಕರಿತಿರ್ತಾರಲ್ಲ, ಅವಾಗ ನಿಮ್ಗೆ ಏನ್ ಅನ್ಸುತ್ತೆ? ಅವಾಗ ಅವ್ನಿಗೆ ಏನ್ ಅನ್ಸುತ್ತಪ್ಪ ಅಂದ್ರೆ ಬಾಣ್ಲಿ ಚಿಕ್ಕದಾಗಿದ್ರೆ ಅಳ್ಳಾಡ್ಸಕ್ಕೆ ಮಜಾ ಇರುತ್ತೆ, ಅದೇ ಬಾಣ್ಲಿ ದೊಡ್ಡದಾಗಿದ್ರೆ ಅಳ್ಳಾಡ್ಸಕ್ಕೆ ಮಜಾ ಬರಲ್ಲ ಅನ್ಸುತ್ತೆ. ರಾಹುಲ ಬಂದ್ ಮಸಾಲ ಇಲ್ಲ ಅಳ್ಳಾಡ್ಸಪ್ಪ ಅಷ್ಟೇನಾ? ಮಸಾಲ ಅಳ್ಳಾಡ್ಸಕ್ ಮಾತ್ರ ನಾ ಕರಿಯೋದು? ಏನಂತ ಹೇಳ್ದಿ, ಇನ್ನೊಂದ್ಸಲ ಹೇಳು. ಮಸಾಲ ಅಳ್ಳಾಡ್ಸಕ್ ಮಾತ್ರ ನಾ ಕರಿಯೋದು? ಅಷ್ಟಕ್ ಮಾತ್ರ ಅಲ್ಲ ಅವನ್ನ ಕರೆಯೋದು, ಸರಿಯಾಗಿ ರುಬ್ದೇ ಇರೋ ಮಸಾಲೆನೂ ರುಬ್ಬಕ್ ಕರೆಯೋದೇ ಅವನ್ನೇ. ಮಸಾಲೆ ರುಬ್ಬೋದಲ್ಲಿ ಎಕ್ಸ್ಪರ್ಟ್ ಅವನು. ನಿನ್ ಮಸಾಲೆ ಇದ್ರೆ ಹೇಳು, ರುಬ್ತಾನೆ. ನೀವೇನಾದ್ರೂ ಒಂದು ಹೋಟ್ಲ್ ಓಪನ್ ಮಾಡ್ಬೇಕು ಅಂತ ಐಡಿಯಾ ಇದೆಯಾ ನಿಮ್ಗೆ? ನೀನೇನು ವರಿ ಮಾಡ್ಕೋಬೇಡ. ಹೋಟೆಲ್ ಓಪನ್ ಮಾಡಿದ್ರೆ ಅವ್ನು ಫಸ್ಟ್ ನಿನ್ನೆ ಕರೆಯೋದು ಅಳ್ಳಾಡ್ಸಕ್ಕೆ. ತಪ್ಪು ತಿಳ್ಕೊಬೇಡ, ನಾನು ಹೇಳ್ತಿರೋದು ಮಸಾಲೆ ಅಳ್ಳಾಡ್ಸಕ್ ಮಾತ್ರ ಅಷ್ಟೇ. ಅಕ್ಕ ಹೋಗಿರೋದು ಇಂಟರ್ವ್ಯೂ ಮಾಡಕ್ಕಲ್ಲ, ಲವ್ವರ್ನ ಸೆಟ್ ಮಾಡ್ಕೊಳಕ್ ಹೋಗಿದ್ದಾಳೆ. ಬೇಕಾದ್ರೆ ನೀವ ನೋಡ್ರಿ. ಗರ್ಲ್ ಫ್ರೆಂಡ್ಸ್ ಯಾರಾದ್ರೂ ಇದಾರ ರಾಹುಲ ನಿಮ್ಗೆ? ಈಗ ಲವಲ್ ಬೀಳೋ ಐಡಿಯಾಸ್ ಏನಾದ್ರೂ ಇದ್ಯಾ? ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಮಾಡೋಣ ಒಂದ್ಸಲ. ರಾಹುಲ ಮಾಡಪ್ಪ. ಆಮೇಲೆ ಮಾರಾನ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇಷ್ಟ ದಿನ ಅಲ್ಲಾಡ್ಸಿದ್ದು ನಾನು, ಹೆಸರು ಮಾತ್ರ ಅವಂದು. ಹಾಗಂತ ನಾನು ಹೇಳ್ತಾ ಇಲ್ಲ, ಚಂದ್ರ ಅವ್ರ ಬಳಗಾಯಿ ಬಂಟ ಹೇಳ್ತದಾನ ನೋಡ್ರಿ. ನಮಸ್ಕಾರ, ನಾನು ನಿಮ್ಮ ಮನೆಯ ಚಂದ್ರು ಬಲಗೈ ಬಂಟ ನಾಗರಾಜ್ ಮಾತಾಡ್ತಾ ಇರೋದು. ಚಂದ್ರು ಮಿಲ್ಟ್ರಿ ಹೋಟ್ಲಿಯ ಹೆಡ್ ಕುಕ್ಕು ನಾನು ಮಾತಾಡ್ತಾ ಇರೋದು. ಇಲ್ಲಿ ಯಾವನ್ ರಾಹುಲ್ ಅಲ್ಲ. ಅಣ್ಣ ಎಲ್ಲೋ ಅಕ್ಕನ ಇಂಟರ್ವ್ಯೂ ನೋಡಿರ್ಬೇಕು, ನನಗೆ ಯಾಕೆ ಸಿಗ್ಲಿಲ್ಲ ಇಂಥ ಚಾನ್ಸು ಅಂತ ಹೊಟ್ಟೆ ಉರಿ. ಎಷ್ಟ್ ಜನಕ್ಕೆ ಕರಿಮಣಿ ಮಾಲೀಕ ಆಗೋಕೆ ರೆಡಿ ಆಗಿದ್ದೀರಾ ನೀವು? ಕರಿಮಣಿ ಮಾಲೀಕ ಯಾಕಂದ್ರೆ ಅವ್ರು ಎಂತಿದ್ರಿಗೆ ಅವ್ರು ಕರಿಮಣಿ ಮಾಲೀಕ ಆಗಿರ್ತಾರೆ. ಎಲ್ಲರೂ ಕರಿಮಣಿ ಮಾಲೀಕ ಆಗುತ್ತಾ? ಎಲ್ಲ ರಾಹುಲ್ ಆಗ್ತಾನೆ ಕರಿಮಣಿ ಮಾಲೀಕ. ಅರ್ಥ ಆಯ್ತು ಅನ್ಸುತ್ತೆ. ಹಾಯ್ ಫ್ರೆಂಡ್ಸ್, ಮತ್ತೆ ನನಗೆ ಒಂದು ಸಾಂಗ್ ಜ್ಞಾಪನ ಬರ್ತಿದೆ, ಹೇಳ ಕೇಳಕ್ ರೆಡಿ ಅಂದ್ರೆ ನಾನು ಹೇಳ್ತೀನಿ. ನಾವು ಕೇಳೋಕ್ ರೆಡಿ ಇಲ್ಲ ಅಂದ್ರೂ ಕೂಡ ನೀನ್ ಬಿಡ್ತೀಯಾ ಆಂಟಿ? ಇಲ್ಲ, ನೋ ವೇ. ಯಾರು ಯಾರು ನೀ ಯಾರು, ಎಲ್ಲಿಂದ ಬಂದೆ ಮುಖ ತೋರು. ಅಯ್ಯಯ್ಯಯ್ಯೋ ಭೂತ ಕಾಣಿಸಿತು, ಮಾತನಾಡಿಸಿತು, ಪ್ರಾಣ ಹೋಗೋ ಗತಿ ಬಂತು. ಈ ಕಾಡು ಮನುಷ್ಯನ ಹತ್ರ ಇಟ್ಕೊಂಬೇಡ, ಮಗದು ಚೆಂದು ಬರ್ತೀನಿ. ನನ್ನ ಬಗ್ಗೆ ಗೊತ್ತಲ್ಲ, ಕಾಡಿನಲ್ಲಿ ಹುಲಿದನು ಎಬ್ಬುಲಿ. ನೀನ್ ಯಾಕೆ ಕಾಡ್ ಮನುಷ್ಯನಲ್ಲ, ನೀನ್ ದೊಡ್ಡ ಎಬ್ಬುಲಿನ ಅಲ್ಲ, ನೀನ್ ಒಬ್ಬ ದೊಡ್ಡ ಕೆಪ್ಪುರ್ತಲ್ಲ. ಮೊದ್ಲು ಹೋಗಿ ಆ ಕುಕ್ಕರಿನ ರಬ್ಬಲ್ ಕೊಡು, ಅಲ್ಲೇ ಹುಡ್ಕ್ಯಾಡಕತ್ತಾಳ ಅಕ್ಕ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಎಂಡಿನ ಕೈಲಿ ಹೊಡಿಯೋದು ನೋಡಿರ್ಬೋದು, ಖಾಲಿ ಹೊಡಿಯೋದು ನೋಡಿರ್ಬೋದು. ಅಣ್ಣ ಬೇರೆ ಲೆವೆಲ್, ಎಲ್ಲಿಂದ ಹೊಡಿತಾನ ನೋಡ್ರಿ ನೀವು. ಅಪ್ಪಿ ತಪ್ಪಿ ಮಿಸ್ ಆದ್ರೂ ನಿನ್ನ ಮಕ್ಕಳ ಜೊತೆಗೆ ನಿನ್ನ 2 ತತ್ತಿ ಪುಸಕ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.